Hi guys, this is second day in Hubli. ಇವಾಗ ನಾವು ರೇಷ್ಮಾ ಅವ್ರದ್ದು ರಿಲೇಟಿವ್ ಗೆಸ್ಟ್ ಹೌಸಲ್ಲಿದ್ದೀವಿ. ನಿನ್ನೆ ನೈಟು ಬಂದ್ವಿ, ವಿಡಿಯೋ ಮಾಡೋದೇ ಮರ್ತೋಯ್ತು. ಬೆಳಗ್ಗೆ ಎದ್ದು ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಸೆಷನ್ ಹತ್ರ ಹೋಗ್ತೀವಿ. ಸೊ ಇಲ್ಲಿ ಈಚೆ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ಆಯಿತಾ. ವಾಕಿಂಗ್ ಹೋಗಿದ್ರು ಗೈಸ್, ನಮ್ಮನ್ನ ಬಿಟ್ಟು ಬಂದ್ಲು. ತುಂಬ ಚೆನ್ನಾಗಿದೆ. ಇದು ಏನು ಬೇರಲ್ಸಿನಕಾಯಿ ಅಂತೀವಿ ನಾವು, ಇದನ್ನೆಲ್ಲ ಬೋಂಡ ಮಾಡ್ತೇವೆ, ಸಖತ್ತಾಗಿರುತ್ತಲ್ಲ. ತಳಿನ ಏನಾದರೂ ಮಿಕ್ಸ್ ಮಾಡಿರೋದ ಇದಿರೋದೇ ಹಿಂಗ. ನಾನು ಪಪಾಯ ಎಲೆ ಥರ ಸ್ವಲ್ಪ, ಮತ್ತು ಹಲಸಿನ ಹಣ್ಣು ಥರ ಇದೆ. ಇದು ಏನು ಹೆಸರು ಬ್ರೋ? ಬೇರಲ್ಸು. ಬೇರಲ್ಸು ಕೆಳಗಡೆ ಎಲ್ಲ ಬಿದ್ದಿದೆ. ರೇಷ್ಮಾ ಮಾರ್ನಿಂಗ್ ಫೇಸ್ ಬಿ ಲೈಕ್. ಹಾಯ್ ಗಾಯ್ಸ್, ಇವಾಗ ವೆಲ್ಕಮ್ ಟು ಹರ್ ಯೂಟ್ಯೂಬ್ ಚಾನಲ್. ಮುಂದೆ ಕೇಳು, ಎಲ್ಲೋಯ್ತಾ ಇದ್ದೀವಿ ಇವಾಗ? ಹೇಳು. ತಿನ್ನಕ್ಕೆ ಹೋಗ್ತಾ ಇದ್ದೀವಿ, ಮುಂದೆ ನೋಡೋಣ. ಇವತ್ತು ತಿಂದ್ಬಿಟ್ಟು ಆಮೇಲೆ ಮುಂದೆ ಅಲ್ಲಿ ಸೆಷನ್ಗೆ ಹೋಗ್ತೀವಿ. ಸೊ ಹಿಂಗಿತ್ತು ಗೈಸ್, ನೆನಪಿಗಂತ ಮಾಡ್ಕೊತಾ ಇದ್ದೀವಿ. ಎಲ್ಲರದು ಒಂದೊಂದು ಬ್ಯಾಗ್, ನಂದು ಯಾಕೆ 2 ಬ್ಯಾಗು ಅಂತ ನನಗೆ ಇನ್ನೂ ಪ್ರೊಸೆಸ್ ಮಾಡೋಕೆ ಆಯ್ತಾ ಇಲ್ಲ. ಟವಲ್ ಬಿಟ್ಟಿದ್ದೀನಿ ನಾನು ಇಲ್ಲೊಂದು. ನಾವಿಷ್ಟೇ ಜಾಗದಲ್ಲಿ ಇದ್ದಿದ್ದು. ಟವಲ್ ಎತ್ಕೊಂಡ್ಬಿಡೋಣ. ಬಾಯ್ ಗೈಸ್. ಅಯ್ಯೋ, ಆದರೂ ನಾನು ಹೆಂಗೆ 2 ಬ್ಯಾಗ್ ಮಾಡಿದೆ, ಇದೇ ನನ್ನ ಪ್ರಶ್ನೆ. ನೋಡಿ ಗೈಸ್, ಗಾರ್ಡನಿಂಗ್ ತುಂಬ ಚೆನ್ನಾಗಿದೆ ಬ್ರೋ. ಯೋಗ ಥೆರಪಿ ಹಾಲ್ ಅಂತೆ. ಹೋಗೋಣ ಒಳಗಡೆ, ನೋಡ್ಬೋದಾ? ಅಲ್ಲ, ಒಳಗಡೆ ಯೋಗ ಥೆರಪಿ ಹಾಲ್ ಇದೆ. ಹಿಂಗೆ ಏನೇನು ಐತೆ. ಯೋಗ ಥೆರಪಿ ಹಾಲ್ ಅಂತ ಚೆನ್ನಾಗಿದೆ. ಸೊ ಮೇಲ್ಗಡೆ ಏನಿದೆ ಅಂತ ತೋರಿಸ್ತೀವಿ ಬನ್ನಿ. ನೈಸ್. Cheers. ಕೂರ್ಸೋಣ, ಯೋಗ ಮಾಡಿ. ಓ ನೋಡು ಅಲ್ಲಿ. ಬಾಯ್ ಗೈಸ್, ಚೆನ್ನಾಗಿತ್ತು ಯೋಗ ಹಾಲ್. ಚೆನ್ನಾಗಿದೆಯಾ ಬಾಬ್ರೋ? ಬ್ಯೂಟಿಫುಲ್. ಅರ್ಥ ಮಾಡ್ಕೊಂಡು ಇಟ್ಬಿಟ್ಲು ಗೈಸ್ ಕೆಳಗಡೆ. ಬೆಳಗ್ಗಿನ ಉಪಹಾರ ಇದು. ಉಪ್ಪಿಟ್ಟಲ್ಲ ಕಂಡ್ರ, ಅವಲಕ್ಕಿ ಉಪ್ಪಿಟ್ಟು. 5 ಮರಗಳ ಸ್ಪೀಶೀಸ್ ಏನಿದಾವ ಅವುಗಳು ಕೂಡ ನಮಗೆ ತುಂಬಾ ಕಷ್ಟ ಬೆಳಿಲಿಕ್ಕೆ, ನರ್ಸರೀಸ್ ಸಿಗೋದು ಕಷ್ಟ. ಸೊ ಹಾಗಾಗಿ ಅಂತಹ ಗಿಡಗಳನ್ನ ನೀವು ಇದು ಪ್ರಮೋಟ್ ಮಾಡಿದ್ರೆ ಹೆಚ್ಚು ಉಪಯುಕ್ತ ಆಗುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಐ ಆಲ್ರೆಡಿ ಹ್ಯಾವ್ ಎ ಲಿಸ್ಟ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್. ತಮ್ಮ ಏನು ಪ್ರಸ್ತಾವನೆ ಇದೆ ನಮ್ಮ ಸೂತ ವೇದಿಕೆಯಲ್ಲಿ ಅದನ್ನು ಚರ್ಚೆ ಮಾಡಿದ್ದಾರೆ. ಎಸ್ಪೆಷಲಿ ಈ ಏರಿಯಾ, ಎಸ್ಪೆಷಲಿ ಕರ್ನಾಟಕದಲ್ಲಿ ಏನು ನಮಗೆ ಮಲ್ನಾಡ್ ಬಿಟ್ಟು ಈ ಸೈಡ್ ಜಾಗ ಏನಿದೆ ಅಲ್ಲೆಲ್ಲ ನಾವು ನುಗ್ಗೆ ಬೆಳಿಬೋದು.
ಮಧ್ಯಪ್ರದೇಶ, ರಾಜಸ್ಥಾನಲ್ಲೇ ನುಗ್ಗೆ ಬೆಳಿಬೇಕಾದ್ರೆ ಇನ್ ನಾರ್ತ್ ಕರ್ನಾಟಕ ರೀಜನ್ ನಲ್ಲಿ ನುಗ್ಗೆ ಬೆಳೆಯೋದಕ್ಕೆ ಸಾಧ್ಯ ಇಲ್ವಾ? ಪಾಸಿಬಲ್. ಯಾಕೆಂದ್ರೆ ನಾವು ಆ ಕಡೆ ಗಮನ ಹರಿಸಿಲ್ಲ, ಆದ್ರಿಂದ ಆಗಿಲ್ಲ. ಇದೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ, ಫೈಬರು ಇದೆ. ಸೊ ಮೇಡಮ್ ಅವ್ರ ಶತಾವರಿ ಬಗ್ಗೆ ಹೇಳ್ತಾ ಇದ್ರು. ಸೊ ನುಗ್ಗೆನಲ್ಲೂ ಹೆಚ್ಚು ಕಮ್ಮಿ ಅದೇ ಥರನೇ ಬೇಕಾಗಿರುವಂಥ ಎಲ್ಲ ಥರದ್ದು ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್, ಐ ಮೀನ್ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ನೀವಿಲ್ಲಿ ನೋಡಿ. ಇಲ್ಲ, ಬರಲ್ಲ ನಿಮಗೆ, ಮಲೆನಾಡಿನಲ್ಲಿ ಬರಲ್ಲ, ಒಣ ಪ್ರದೇಶದಲ್ಲಿ ಚೆನ್ನಾಗಿದೆ. ಸರ್ ತಿಳಿಸ್ಬೇಕು. ನುಗ್ಗೆ ಮನೆಯಲ್ಲಿ ನಾವು ಬಳಸಬೇಕು, ಶಾಲೆಗಳಲ್ಲಿ ಬಳಸಬೇಕು, ಅಂಗನವಾಡಿಯಲ್ಲಿ ಬಳಸಬೇಕು. ರೈತರಿಗೆ ಇನ್ನೊಂದು ಉತ್ತೇಜನ ಏನಂದರೆ, ಇತ್ತೀಚಿನ ಒಂದು ಎಕ್ಸ್ಪೋರ್ಟ್ ನಮ್ಮ ಚಂದ್ರಶೇಖರ್ ಸರ್ ಬಂದಿಲ್ಲ, ಅವರು ನನಗೆ ತಿಳಿಸಿದಂತೆ ಮಿಡ್ಲ್ ಈಸ್ಟಲ್ಲಿ, ಅಂದರೆ ಈ ದುಬಾಯ್ ಮತ್ತು ಈ ಎಲ್ಲ ಪ್ರಾಂತಗಳಿಗೆ ಮಿಡ್ಲ್ ಈಸ್ಟ್ ಅಂತ ಕರಿತೀವಿ, ಅಲ್ಲಿ 28% ಮೇಡಮ್ ತಮ್ಮ ಸಮಯ ಇದೆಯಲ್ಲ. ಮುಂದೆ ಈಗ ಡಾಕ್ಟರ್ ಶ್ರೀನಿವಾಸ್ ಗೌಡರು, ಅದಿತಿ ಆರ್ಗ್ಯಾನಿಕ್ಸ್ ಸರ್ಟಿಫಿಕೇಶನ್ ಪ್ರೈವೇಟ್ ಲಿಮಿಟೆಡ್. ಮೇಡಮ್ ಅವರು ಚೇರ್ಪರ್ಸನ್ ಆಗಿದ್ದಾರೆ, ಬೋರ್ಡ್ ಆಫ್ ಗವರ್ನರು. ಅವ್ರದ್ದು ಆದ್ಯಮ ಚೇತನ ಅಂತಕ್ಕಂಥ ಒಂದು ದೊಡ್ಡ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಕಟ್ಟಿ ಆಹಾರ ಬಡವರಿಗೆ ಬೇಕಾಗ್ತಕ್ಕಂಥ ಸಹಕಾರಗಳನ್ನು ಮನಸ್ಪೂರ್ವಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಆದ್ಯಮ ಚೇತನವನ್ನು ನೋಡಿರೋದ್ರಿಂದ ಆ ಒಂದು ದೃಷ್ಟಿಕೋನದಿಂದ ತಿಳಿಸ್ತಾ ಇದ್ದೀನಿ. ಜೀವದ ಈ ಮಣ್ಣ 3 ದಿನದ ಸಂತೆಯ ಮುಗಿಸಿ ಸೇರುವಿರಲ್ಲ ಈ ಮಣ್ಣ. ಸೃಷ್ಟಿಯ ಚಲನ ಜೀವನ ಮರಣ, ಜೀವ ಜೀವದ ಈ ಮಣ್ಣ. ಏನು ಹೇಳ್ಬೇಕಾಗಿಲ್ಲ, ಏನು ಕೆಲಸ ಮಾಡ್ಬೇಕಂತ ಏನಿದ್ರು ಅದನ್ನು ಅಲ್ಲಿ ನಿರ್ವಹಿಸ್ತಕ್ಕಂಥ ಇಂಥ ವಾಲಂಟಿಯರ್ಸ್ನ ನಾನು ಎಲ್ಲೂ ನೋಡಿಲ್ಲ. ಈ ಗುಣ ಎಲ್ಲರಿಗೂ ಬೇಕು. ಅವರಿಗೊಂದು ಮೊಮೆಂಟೋ ಕೊಟ್ಟು ಗೌರವಿಸ್ಬೇಕು ಅಂತೇಳಿ ನಾನು ಸ್ವಾಮಿಗಳಲ್ಲಿ ವಿನಂತಿ ಮಾಡ್ಕೊತೇನೆ. ಈಗ ತೋಟದಲ್ಲಿ ನೀವು ಟಿಫಿನ್ ಮುಗಿಸ್ಕೊಂಡು ಸೀದಾ ನಂದಿವೇರಿ ಮಠಕ್ಕೆ ನೀವು ಬರಬೇಕು. ನಂದಿವೇರಿ ಮಠದಲ್ಲಿ ನಿಮ್ಮನ್ನು ನಾನು ದಾರಿ ಕಾಯ್ತಿರ್ತಾನೆ. ನಿಮಗೆ ಅಲ್ಲಿರುವಂತಹ ಪ್ರತಿಯೊಂದು ಸಸ್ಯವನ್ನು ತೋರಿಸ್ಬೇಕು, ಕಪ್ಪತ್ ಗುಡ್ಡವನ್ನು ನಿಮಗೆ ಜೊತೆ ಮಾಡಬೇಕು ಅನ್ನುವಂತಹ ಒಂದು ಭಾವಬಂಧದ ಬೆಸುಗೆ ಕಾರ್ಯಕ್ರಮ ಇದು. 7 ಕೋಟಿ ಕನ್ನಡಿಗರಿದ್ದಾರೆ. 7 ಕೋಟಿ ಕನ್ನಡಿಗರ ಜೊತೆಗೆ ಕಪ್ಪತ್ ಗುಡ್ಡದ ಭಾವಬಂಧದ ಬೆಸುಗೆ ಮಾಡಿದ್ರೆ ಕಪ್ಪತ್ ಗುಡ್ಡವನ್ನು ಮುಟ್ಲಿಕ್ಕೆ ಯಾರಿಗೂ ಧೈರ್ಯ ಆಗೋದಿಲ್ಲ. ಹಾಗಾಗಿ ಕಪ್ಪತ್ ಗುಡ್ಡವನ್ನು ಉಳಿಸುವಂತಹ ಕಾರ್ಯಕ್ರಮ ಇದು. 2ನೇದ್ದು ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಲೇಟ್ ಮಾಡಿಬಿಟ್ವಿ ಗೈಸ್, ಅದಕ್ಕೆ ಬಂದಿದ್ದೀವಿ ಸರ್ ಹತ್ರ. ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತೈತೆ. ವಾವ್, ರೇಷ್ಮವ್ವ, ಓ ಮೈ ಗಾಡ್. ಸುಂಟ್ರ ಗಾಳಿ ಬರುತ್ತೆ, ಬಾಬ್ರ ಎತ್ಕೊಂಡು ಹೋಗುತ್ತೆ. ಅಯ್ಯೋ, ಇಲ್ಲ ಬಿಡಲ್ಲ. ಫೋಟೋ ಅಲ್ಲ, ವಿಡಿಯೋ ಆಯ್ತು. ಇಲ್ಲೇ ಇದ್ಕೊಂಡು ಹೇಳು ಬ್ರೋ. ಜಡಿ ಮಳೆ ಸ್ಟಾರ್ಟ್ ಆಗುತ್ತೆ, ಅದು ಹೊಸ ಮಳೆ. ಅಂಕಲ್ ಹಿಂದ್ಗಡೆ ತೆಗಿತೀರಾ? ತೆಗಿಬೇಕಾ? ಸರ್ಟಿಫಿಕೇಟ್ಸ್ ನಮ್ಮ ಸರ್ಟಿಫಿಕೇಟ್ಸ್ ಅಲ್ಲಿ ಫೈನಲಿ ನಮ್ಮ ಬ್ರೋ ಸಿಕ್ಕಿದ ಜಾಗ ಇದೆ. ಓಕೆ ಸರ್, ಓಕೆ. ಯಾಕಂದ್ರೆ ಅದು ಬೇರೆ ಅದು ನೋಡಿ ಎಷ್ಟು ಡಿಸ್ಟೆನ್ಸ್ ಹೇಳಿ ನಮಗೆ, ನಾನು ಅದನ್ನ ನೋಡೋಣ. ನಮ್ದು ಮೈನ್ಸ್ ಅಲ್ಲ, ಕರೆಕ್ಟ್ ಅಲ್ಲೇನಾ? ಸಖತ್ತಾಗಿದೆ ಅಲ್ಲಿ. ಏನೆರಳು ಅದು ಮಾಡಿಕೊಂಡೆ.
ನೀರಿಟ್ಟಿದ್ದಾರೆ ಗೈಸ್. ನಲ್ಲಿ ಇದೆಯಾ? ಹಳೆ ಸಿಸ್ಟಮ್ ಇದು ತೋರಿಸಿದ್ದು ನನಗೆ ಒಂದು ಡ್ಯಾನ್ಸ್ ನಮ್ಮ ಹುಡುಗಿದ್ದು ನಾಯಿ ಸಿಕ್ಕಾಗ ನಮ್ದು ನಾನು ಯಾವ ಅನಿಮಲ್ಸ್ಗೆ ಕಾಂಪ್ರೋ ಆಗಲ್ಲ, ಬೇಗ ಬೇಕು. ಕುಡ್ದವ್ರು ಹಂಗೆ ಹೋಗ್ತಾರೆ. ನಾವಿಬ್ರು ಕುಡ್ದೀವಿ ಅಂತ ಇಲ್ಲಿ ನಾವು ಬಂದಿದ್ದೀವಿ ಗೋಶಾಲೆ ಹತ್ರ. ಚೆನ್ನಾಗಿ ಕಾಣಿಸುತ್ತೆ ವೀಲ್ ಅಲ್ವಾ ಚಂದು? ಇಲ್ಲ ಇದಾವೆ ಅಲ್ಲ ಒತ್ತೊತ್ತ ಕಟ್ಟಿದಾರವಲ್ಲ, ಏನಿಲ್ಲ ಅಷ್ಟೇ ಕಟ್ಟೋದು ದಂದಟ್ಟಿಗೆ. ಹೌದಾ? ನಮ್ದು ಅಲ್ಲೆಲ್ಲ ಹಂಗೆ ಕಟ್ಟಲ್ಲ. ಗೊತ್ತಾಡ್ತಾವ ಮಾಲಿ. ಗೋಧಿ ಪಾಯಸ ಮಾನ್ಕಾಯ ಇದು ಮೋಸಪ್ಪ. ಅದು ಯಾರಿಗೆ ತೋರಿಸ್ಕೊಳ್ಳೋದು ವಾಸನೆ ಬರ್ತದ. ನೋಡಿ ಗೈಸ್, ಎಂಥ ವೈಬ್ ಕೊಡ್ತೈತೆ ಅಂದರೆ ಮಾತ್ರ ಮೇಲ್ಚಂದ್ರ ಕೆಳಗಡೆ ಫಾರ್ಮ್ ಹೌಸ್ ಥರ, ಒಳಗಡೆ ಅಂತೂ ಮಸ್ತು. ಅಲ್ಲಿ ಗೋಶಾಲೆ, ಇನ್ನೂ ಬೆಳಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಅಷ್ಟೇ. ಓಕೆ, ಇಲ್ಲೇ ಹೆಣ್ಮಕ್ಳು ಉಳ್ಕೊತಿರೋ ಪ್ಲೇಸ್ ಗೈಸ್. ಸ್ಲಿಪ್ಪರ್ ಬಿಚ್ಚಿ